ಓಂ ನಮೋ ಭಗವತೆ ವಾಸುದೇವಾಯ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಇದನ್ನ ವಿಚಾರ ಏನಪ್ಪಾ ಅಂದರೆ ಮ್ಯಾರೇಜ್ ಲೈಫ್, ಮದುವೆ ಜೀವನ. ಪ್ರತಿಯೊಬ್ರು ಕೇಳುವಂಥದ್ದು, ಸರ್ ನಮಗೆ ಮದುವೆ ಯಾವಾಗ ಆಗುತ್ತೆ ಅನ್ನೋದು ಕೇಳ್ತಿರ್ತಾರೆ. ಯಾರುವೇ ಮದುವೆ ಜೀವನ, ಮ್ಯಾರೇಜ್ ಲೈಫ್ ಹಿಂಗಿರುತ್ತೆ ಅಂತ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಮದುವೆ ಡೇಟ್ ಒಂದು ಕೇಳ್ಕೊಳ್ತಾರೆ, ಯಾವಾಗ ಮದುವೆ ಆಗುತ್ತೆ. ಪೇರೆಂಟ್ಸು ಕೂಡ ಅಷ್ಟೇ, ನಮ್ಮ ಮಕ್ಳದ್ದು 25 ವರ್ಷ ಆಗಿದೆ, 30 ವರ್ಷ ಆಗೋಗಿದೆ, ಯಾವಾಗ ಮದುವೆ ಅಷ್ಟೇ. ಬಟ್ ಅವ್ರ ಮ್ಯಾರೇಜ್ ಲೈಫ್ ಹೆಂಗಿರುತ್ತೆ ಅನ್ನೋದು ಯಾರು ಕೇಳ್ಕೊಳ್ಳಲ್ಲ. ಇಲ್ಲೇನಾಗುತ್ತೆ ಅಂದರೆ ಅವ್ರ ಮ್ಯಾರೇಜು ಒಂದು ಪ್ರತಿಯೊಬ್ಬರಿಗೂ ಆಗೇ ಆಗುತ್ತೆ, ಅವ್ರು ಇಷ್ಟಪಟ್ಟರೆ. ಮೊದಲನೇ ವಿಚಾರ, ಯಾವುದೇ ಒಂದು ವಿಚಾರ ನಮ್ಮ ಇಂಟ್ರೆಸ್ಟ್ ಇರಬೇಕು. ಮದುವೆಗಿರ್ಬೋದು, ಒಂದು ಕೆಲಸಕ್ಕಿರ್ಬೋದು, ನೀವು ಯಾವುದೇ ಒಂದು ವಿಚಾರ ಮಾಡಿ, ನಿಮ್ಮ ಎಫರ್ಟ್ ಎಷ್ಟಿರುತ್ತೆ ಅದ್ರ ಮೇಲೆ ಭಗವಂತ ಫಲ ಕೊಡ್ತಾ ಹೋಗ್ತಾ ಇರ್ತಾನೆ. ನಿಮ್ಮ ಎಫರ್ಟ್ ಇತ್ತು, ನಿಮ್ಮದು ಮದುವೆ ಆಯಿತು ಅಂದ್ಕೊಳ್ಳಿ, ನಿಮ್ಮ ಮದುವೆ ಜೀವನ ಯಾವ ರೀತಿ ಇರುತ್ತೆ ಅನ್ನೋದು ನಿಮ್ಮ ದಶಾಭುಕ್ತಿ ಮೇಲೆ ನಿರ್ಣಯವಾಗಿರುತ್ತೆ. ನೋಡಿ, ಯಾವುದೇ ಒಬ್ಬ ವ್ಯಕ್ತಿಯ ಮದುವೆ ಆಗಬೇಕು ಅಂದರೆ ಅವರ ದಶಾಭುಕ್ತಿಗಳಲ್ಲಿ 2ನೇ ಮನೆ, 7, 9, 11ನೇ ಮನೆ ಬರುತ್ತೆ ಅಂತ ನಾನು ಕಳೆದ ಎಪಿಸೋಡಲ್ಲೂ ತಿಳಿಸ್ಕೊಟ್ಟಿದ್ದೀನಿ, ಆಯ್ತಾ. ಈ ಕಾಂಬಿನೇಷನ್ಸ್ ಬಂದರೆ ನಿಮ್ಮದು ಮಗಂದಾಗ್ಲಿ ಕಾಂಬಿನೇಷನ್ಸ್ ಅಲ್ಲಿ ಮದುವೆ ಏನೋ ಆಗೋಗುತ್ತೆ, ನಿಮ್ಮದು ಮದುವೆ ಆಗುತ್ತೆ. ಬಟ್ ಇಲ್ಲಿ ಸಮಸ್ಯೆ ಏನಪ್ಪಾ ಅಂದರೆ ಅವರ ಮದುವೆ ಜೀವನ ಅಂತ ನಾನು ಹೇಳ್ತೀನಲ್ಲ, ಕಾಂಬಿನೇಷನ್ಸ್ ಅಲ್ಲಿ ಇದು 1ನೇ ಮನೆ, 6, 10ನೇ ಮನೆ ಇದು ನಿರ್ಣಯ ಮಾಡುತ್ತೆ. ಇದು ಮದುವೆ ಜೀವನ, ಅವರ ಸುಖಕರ ಜೀವನವನ್ನ ತೋರಿಸುತ್ತೆ. ಅವರ ದಶಾಭುಕ್ತಿಗಳಲ್ಲಿ ಈ ಕಾಂಬಿನೇಷನ್ಸ್ ಇದ್ರೆ ಹ್ಯಾಪಿ ಮ್ಯಾರಿಡ್ ಲೈಫ್, ಈ ಕಾಂಬಿನೇಷನ್ಸ್ ಇದ್ರೆ ಸ್ಯಾಡ್ ಮ್ಯಾರಿಡ್ ಲೈಫ್. ಇದೇನಾಗುತ್ತೆ ಅಂದ್ರೆ 1ನೇ ಮನೆ ಅಂದ್ರೆ ಅವರು ಸ್ವಯಂ ಯಾವಾಗಲೂ ಅವ್ರ ಬಗ್ಗೆ ಯೋಚನೆ ಮಾಡುವಂಥದ್ದು, ಬರೀ ತನ್ನ ಬಗ್ಗೆ ಸೆಲ್ಫಿಶ್ ಅಂತ ನಾವು ಕರಿತೀವಲ್ವ ಅದು. 6ನೇ ಮನೆ ಅಂದ್ರೆ ವೃತ್ತಿ, ಕೆಲಸ ಆಯಿತು, ಬರೀ ಕೆಲಸದ ಬಗ್ಗೆ ಯೋಚನೆ ಮಾಡುವಂಥದ್ದು. 10ನೇ ಮನೆ ಅಂದ್ರೆ ಹೆಸರು, ನನಗೆ ಇಲ್ಲಿ ಮನೆ ವಿಚಾರ ಏನಾದ್ರು ಹೋಗ್ಲಿ, ನನಗೆ ಒಳ್ಳೆ ಹೆಸರಿರಬೇಕು ಈ ಸಮಾಜದಲ್ಲಿ ಅಂತ. ಈ ಥರ ಕಾಂಬಿನೇಷನ್ಸ್ ಇದ್ದಾಗ ಅದು ಹೆಣ್ಮಕ್ಳಿರ್ಬೋದು, ಗಂಡು ಮಕ್ಳಿರ್ಬೋದು, ಪ್ರತಿಯೊಂದು ವಿಚಾರಕ್ಕೂ ಮನೆಯಲ್ಲಿ ಜಗಳ ಆಡ್ತಿರ್ತಾರೆ. ಪ್ರತಿಯೊಂದು ವಿಚಾರಕ್ಕೂ ಅವರು ನನಗೂ ಮದುವೆಗೂ ಹಾಗೆ ಬರಲ್ಲ, ಈ ರೀತಿ ಎಲ್ಲ ತಲೆಗೆ ಬಂದ್ಬಿಡುತ್ತೆ. ಕಾಂಬಿನೇಷನ್ಸ್ ಅಲ್ಲಿ ಯಾರಿಗೆ ನಡೆಯುತ್ತೆ, ಗಂಡು ಮಕ್ಳಿಗಾಗಿರ್ಬೋದು, ಹೆಣ್ಣು ಮಕ್ಳಾಗಿರ್ಬೋದು, ಕಾಂಬಿನೇಷನ್ಸ್ ಇದು ನಡೆದಾಗ ಆಮೇಲೆ ಇದ್ರ ಜೊತೆ ನಾವು ಇಟ್ ಕಾಂಬಿನೇಷನ್ಸ್ ಅಂತ ನಾವು ನೋಡ್ತೀವಿ. ಯಾವ ಮನೆ ಇಟ್ಟಾಗಿದೆ, 1ನೇ ಮನೆನಾ, 6ನೇ ಮನೆನಾ, 10ನೇ ಮನೆನಾ, ಇದೇನ್ ಮಾಡಿಸುತ್ತೆ ಅಂದ್ರೆ ನಿಮ್ಗೆ ಈಗೋ ತಗೊಂಬರುತ್ತೆ. ಯಾವಾಗ ಇದು ಈಗೋ ತರುತ್ತೆ, ನಿಮ್ದು ಹ್ಯಾಪಿ ಮ್ಯಾರೇಜ್ ಲೈಫ್ ಚೆನ್ನಾಗಿರೋಕ್ಕೆ ಬಿಡಲ್ಲ. ಯಾವ್ದಾದ್ರೂ ಒಂದು ವಿಚಾರವಾಗಿ ಕಿರಿಕಿರಿ ಮನೆಯಲ್ಲಿ ಪ್ರತಿಯೊಂದು ಸಲ ನಡೀತಾ ಇರುತ್ತೆ. ಮತ್ತೆ ನಿಮ್ದು ಕಾಂಬಿನೇಷನ್ಸ್ ಅಲ್ಲಿ ಮದುವೆ ಆಗೋಕ್ಕೂ ಬೇಗ ಬಿಡಲ್ಲ. ಇವತ್ತು ಬೇಡ, ನಿಧಾನಕ್ಕಾಗೋಣ, 28 ಆಯ್ತು, 30 ಆದ್ರೂ ನಿಮ್ಗೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ, ಇನ್ನ ತಳ್ತಾ ಇರ್ತೀರಾ. ಇನ್ ಕೇಸ್ ಮದುವೆ ಕೂಡ ಆಗ್ಬಿಟ್ರು ಈ ದಶಾಭುಕ್ತಿ ಅಂತರ್ಭುಕ್ತಿಲಿ ಮದುವೆ ಏನೋ ತಂದು ಕೊಟ್ಬಿಡುತ್ತೆ ಗ್ರಹಗಳು. ಬಟ್ ನಿಮ್ದು ದಶಾಭುಕ್ತಿಗಳಲ್ಲಿ ಮೇನ್ ದಶದಲ್ಲಿ ಏನಾದ್ರು ಈ ಕಾಂಬಿನೇಷನ್ಸ್ ಅಲ್ಲಿ ನಡೆದ್ರೆ, 1ನೇ ಮನೆ, 6ನೇ ಮನೆ, 10ನೇ ಮನೆ ನಡೆದ್ರೆ ಅದು ಪ್ರತಿ ಸಲನೂ ಈಗೋ ಇರುತ್ತೆ. ನಿಮ್ಮ ಜಾತಕದಲ್ಲಿ ನಿಮ್ದು ದಶಾ ಏನಾದ್ರೂ ಕಾಂಬಿನೇಷನ್ಸ್ ಅಲ್ಲ 10ನೇ ಮನೆ ಇದ್ರೆ ಅದು ನೀವೇ ಸ್ವಲ್ಪ ನ್ಯೂಟ್ರಲ್ ಮಾಡ್ಕೊಳ್ಬೇಕು. ಇಲ್ಲಿ ಗ್ರಹಗಳು ನಿಮ್ಗೆ ಮದುವೆಯನ್ನ ಕೊಡುತ್ತೆ, ಒಳ್ಳೆ ಮ್ಯಾರೇಜ್ ಲೈಫ್ ಅನ್ನು ಕೊಡುತ್ತೆ. ಎಲ್ಲಾ ಗ್ರಹಗಳು 10ನೇ ಮನೆಯಲ್ಲಿ ಇರಕ್ ಸಾಧ್ಯ ಇಲ್ಲ, ಎಲ್ಲಾ ಗ್ರಹಗಳು 6ನೇ ಮನೆಯಲ್ಲಿ ಇರಕ್ ಸಾಧ್ಯ ಇಲ್ಲ, ಎಲ್ಲಾ ಗ್ರಹಗಳು 1ನೇ ಮನೆ ಇರಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ಗ್ರಹಗಳು ಸ್ಪ್ಲಿಟ್ ಆಗಿರುತ್ತೆ. 2ನೇ ಮನೆ, 7ನೇ ಮನೆ, 9ನೇ ಮನೆ ಅಂತ ಮನೆಗಳಿಗೆ ನೀವು ಅತಿ ಹೆಚ್ಚು ಮಂತ್ರಪಠನೆ ಮಾಡ್ಬೇಕಾಗುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಮಂತ್ರಪಠನೆ ಮಾಡಿ ಅಂದ್ರೆ ಈ ಪ್ರತಿಯೊಬ್ರು ಹೇಳುವಂಥದ್ದು ನಮ್ಗೆ ಟೈಮ್ ಇಲ್ಲ ಅಂತ. ನೀವು ಎಲ್ಲಿ ತನಕನೂ ನಿಮ್ಗೆ ಟೈಮ್ ಇಲ್ಲ ಅಂತ ನೀವು ಅನ್ಕೊಂಡಿರ್ತೋ ಅಲ್ಲಿ ತನಕನೂ ನೀವು ಅನ್ಕೊಂಡಿರುವಂತ ಜೀವನ ನಿಮ್ಗೆ ಸಿಗಲ್ಲ. ಕಾಂಬಿನೇಷನ್ಸ್ ಅಲ್ಲಿ ಈ ಕಾಂಬಿನೇಷನ್ಸ್ ಇದ್ರೆ ಆಲ್ಮೋಸ್ಟ್ ಯಾರು ಮಾಡಲ್ಲ ಮಂತ್ರಪಠನೆಗಳು. ನನ್ನಾಯ್ತು, ನನ್ನ ಕೆಲಸ ಆಯ್ತು, ಏನಕ್ಕೆ ಮಂತ್ರಪಠನೆ ಮಾಡಬೇಕು, ನನ್ಗೆ ಬ್ಯುಸಿ ಶೆಡ್ಯೂಲ್ ಇದೆ, 5 ನಿಮಿಷನೂ ಟೈಮ್ ಇಲ್ಲ ಸರ್ ಅಂತಾನು ಹೇಳ್ತಿರ್ತಾರೆ. ಕಾಂಬಿನೇಷನ್ಸ್ ಅಲ್ಲಿ ಇದು ದಶಾಭುಕ್ತಿ. ಮತ್ತೆ ನಾವು ನಕ್ಷತ್ರ ಅಂತ ನೋಡ್ತೀವಿ, ಇದು ಪ್ಲಾನೆಟ್ ಅಲ್ಲೂ ಬಂದು, ನಕ್ಷತ್ರದಲ್ಲೂ ಬಂದು, ಸಬ್ಲಾರ್ಡ್ ಅಲ್ಲೂ ಕಾಂಬಿನೇಷನ್ಸ್ ಅಲ್ಲಿ 6ನೇ ಮನೆ, 10ನೇ ಮನೆ ಎಲ್ಲ ಇಟ್ಟಾದ್ರೆ ತುಂಬಾನೇ ಸಮಸ್ಯೆ ಅವ್ರದ್ದು ಮ್ಯಾರೇಜ್ ಲೈಫ್ ಆಗುತ್ತೆ. ಮತ್ತೆ ಇದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಪರಿಹಾರ ಕೇಳ್ತಾರೆ ಪ್ರತಿಯೊಬ್ರು. ಏನ್ ಪರಿಹಾರ ಇದೆ, ಪರಿಹಾರ ಏನೂ ಇಲ್ಲ. ನಿಮ್ಮ ಮನೆಯ ಮಂತ್ರ ಅಲ್ಲ. ಕಾಂಬಿನೇಷನ್ಸ್ ಅಲ್ಲಿ 2ನೇ ಮನೆ ಯಾವ ಗ್ರಹ ಆಗಿರ್ಬೋದು, ಅದು ರಾಹು ಆಗಿರ್ಬೋದು, ಕೇತು ಆಗಿರ್ಬೋದು,
ಶನಿ ಗ್ರಹ ಆಗಿರ್ಬೋದು, ಯಾವ ಗ್ರಹ 2ನೇ ಮನೆ 7 9 11ನೇ ಮನೆ ಕೂತಿರುತ್ತೆ, ಈ ಗ್ರಹಗಳಿಗೆ ಸಂಬಂಧಪಟ್ಟಿರೋಂಥ ನೀವು ಉಂಗುರ ರುದ್ರಾಕ್ಷಿ ಮಂತ್ರ ಪಠನೆ ಮಾಡ್ಕೊಂಡ್ರೆ ಬೇಸಿಕ್ ಆಗಿ ಈ ಸಮಸ್ಯೆಯಿಂದ ಹೊರಗೆ ಬರ್ತೀರಾ. ಮತ್ತೆ ಈ ಸಮಸ್ಯೆ ಒಳಗಾಗಿರೋರು ಇನ್ನು ಮುಂದಕ್ಕೆಲ್ಲ ಇದೇ ಸಮಸ್ಯೆ ಒಳಗಾಗ್ತಾರೆ ಇನ್ ಫ್ಯೂಚರ್. ಕಾಂಬಿನೇಷನ್ಸ್ ಅಲ್ಲಿ ಏನಕ್ಕೆ ಅಂದ್ರೆ ಪ್ರತಿಯೊಬ್ಬರಿಗೂ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ಸಮಾನವಾಗಿ ನೋಡುವಂಥದ್ದು, ಮತ್ತೆ ಈಕ್ವಲ್ ಆಗಿ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ. ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ನಿಮ್ಗೆ 6ನೇ ಮನೆ ಇರಲೇಬೇಕಾಗುತ್ತೆ. ಈ ಕಾಂಬಿನೇಷನ್ 1 6 10 ಇದ್ರ ಜೊತೆಗೆ 11ನೇ ಮನೆ ಲಾಭಸ್ಥಾನ ಇರಲೇಬೇಕು. ಯಾರಿಗೆ ಈ 11ನೇ ಮನೆ ಲಾಭಸ್ಥಾನ ಇರುತ್ತೆ ಅವ್ರು ನ್ಯೂಟ್ರಲ್ ಮಾಡ್ಕೊಂಡು ಹೋಗ್ತಾರೆ. ಅವ್ರ ಸಮಸ್ಯೆ ಇದ್ರು ಈ ಕಾಂಬಿನೇಷನ್ 1 6 10 ಇದ್ರು 11ನೇ ಮನೆ ಏನಾದ್ರು ಇಟ್ಟಾದ್ರೂ ಅವರು ನಿಭಾಯಿಸ್ಕೊಂಡು ಹೋಗ್ತಾರೆ. ಒಂದು ಫ್ಯಾಮಿಲಿನೂ ನಿಭಾಯಿಸ್ಕೊಂಡು ಹೋಗ್ತಾರೆ, ಕೆಲಸದಲ್ಲೂ ನಿಭಾಯಿಸ್ಕೊಂಡು ಹೋಗ್ತಾರೆ. ಯಾರಿಗೆ ಈ 11ನೇ ಮನೆ ಅವ್ರಿಗೆ ಇರಲ್ಲ, ಮನೆಗಳಲ್ಲಿ ಯಾವಾಗ್ಲೂ ಕಿರಿಕಿರಿ ಆಗ್ತಾನೆ ಇರುತ್ತೆ. ಮತ್ತೆ ಫ್ಯೂಚರ್ ಅಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಕಾಂಬಿನೇಷನ್ಸ್ ಅಲ್ಲಿ ಎಲ್ರಿಗೂ 6ನೇ ಮನೆ ಬರುತ್ತೆ. ಎಲ್ರಿಗೂ ಕೆಲಸ ಬೇಕು, ನನಗೂ ಕೆಲಸನೂ ಒಳ್ಳೇದು ಬೇಕು, ಮನೆಯಲ್ಲೂ ಎಲ್ಲ ತುಂಬಾ ಹೆಲ್ಪ್ ಮಾಡಬೇಕು, ಎಲ್ಲ ತರನು ಅನ್ಯೋನ್ಯತೆಯಿಂದ ಇರಬೇಕು ಅಂದ್ರೆ ಎಷ್ಟೊಂದು ಜನಕ್ಕೆ ಆಗಲ್ಲ. ಅದು ಕಿರಿಕಿರಿ ಆಗುತ್ತೆ. ಕಾಂಬಿನೇಷನ್ ಅಲ್ಲಿ ಒಂದು ಕಾಯಿನ್ 2 ಮುಖ ಇದ್ದಂಗೆ. ಕೆಲಸದಲ್ಲಿ ನಿಮ್ಗೆ ಆಫೀಸು ಅಲ್ಲಿ ಚೆನ್ನಾಗಿ ಮಾಡಿದ್ರು ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಾ ಇರುತ್ತೆ. ಅದು ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೇಕು, ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗ್ಬೇಕಾಗುತ್ತೆ. ಇದೆಲ್ಲ ನಾವು ಕಾಂಬಿನೇಷನ್ಸ್ ಅಲ್ಲಿ ನೋಡಿ, ನಾವು ಮ್ಯಾಚ್ ಮೇಕಿಂಗ್ ಅಲ್ಲಿ ನಾವು ಫಸ್ಟ್ ನೋಡ್ಬೇಕಾಗಿದ್ರೆ 18 ಮೇಲೆ ಬರಬೇಕು ಪಾಯಿಂಟ್ಸ್ ಅಂತ ನೀವು ಅಂತೀರಾ. 18 ಅಲ್ಲ 30 ಬಂದಿದೆ ಸರ್ ಅಂತ ಹೇಳ್ತಾರೆ. ಆಮೇಲೆ ಗಣಕೂಟಗಳೆಲ್ಲ ಮ್ಯಾಚ್ ಆಗಿದೆ ಸರ್, ನಮ್ದು ಯಾವುದೇ ಮೈತ್ರಿಕೂಟ ಎಲ್ಲಾನು ಮ್ಯಾಚ್ ಆಗಿದೆ ಸರ್. ಬಟ್ ಆದ್ರೂ ಇವಾಗ ಕಿರಿಕಿರಿ ನಡೀತಾ ಇದೆ ಅಂದ್ರೆ ಇದು ಪರ್ಸನಲ್ ಆರೋಸ್ಕೋಪ್ ಅನ್ನೋದು ಇರುತ್ತೆ. ಅವರ ದಶಾಭುಕ್ತಿ ಅವ್ರು ಯಾವ ರೀತಿ ಬಿಹೇವಿಯರ್ ಅನ್ನೋದು ತಿಳಿಸ್ತಾ ಅವ್ರ ಪರ್ಸನಲ್ ಆರೋಸ್ಕೋಪ್ ಅಲ್ಲಿ ಗೊತ್ತಾಗುತ್ತದು. ಅಲ್ಲಿ ತಿಳ್ಕೊಳ್ಬೋದು ನಾವು ಅವ್ರಿಗೆ ನೆಕ್ಸ್ಟ್ ಹೆಂಗಿರ್ತಾರೆ. ಯಾಕಂದ್ರೆ ಇದ್ರ ಮೇಲೆ ದಶಾ ಸಿಸ್ಟಮ್ ಅಲ್ಲಿ ಗುರು ದಶ ನಡೀತಾ ಇದೆ. 16 ವರ್ಷ ಗುರು ದಶ ನಡೀತಾ ಇರುತ್ತೆ. ಒಂದು ಸಲ ಚೇಂಜ್ ಆದ್ಮೇಲೆ ಗುರುವಿಂದ ಶನಿ 19 ವರ್ಷ ಶನಿ. ಈಗ ಗುರು ದಶದಲ್ಲಿ ಈ ಕಾಂಬಿನೇಷನ್ ಇರುತ್ತೆ ಅನ್ಕೊಳ್ಳಿ, ಶನಿ ದಶದಲ್ಲಿ ಈ ಕಾಂಬಿನೇಷನ್ಸ್ ಬಂದಾಗ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು. ಹೇಳ್ತಾರೆ ಸರ್ ಮುಂಚೆ ಎಲ್ಲ ತುಂಬಾ ಚೆನ್ನಾಗಿದ್ರು, ಈಗ ನೋಡಿದ್ರೆ ತುಂಬಾ ಕಿರಿಕಿರಿ ಮಾಡ್ತಾರೆ. ಅಂದ್ರೆ ಒಂದು ಗ್ರಹಗಳ ಅವ್ರ ಕಾಂಬಿನೇಷನ್ಸ್ ಬಂದಾಗ ಆ ರೀತಿ ಇರುತ್ತೆ. ಸೊ ಯಾವ ಗ್ರಹ ಸ್ಟ್ರಾಂಗ್ ಆಗಿರುತ್ತೆ ಆ ಗ್ರಹಗಳಿಗೆ ನಾವು ಮಂತ್ರಪಟ್ಟಣೆ ಉಂಗುರ ರುದ್ರಾಕ್ಷಿ ಇದು ಕಾಮನ್ ಆಗಿ ಪ್ರತಿಯೊಬ್ಬರು ಮಾಡ್ಕೊಳ್ಬೇಕು. ಯಾರು ನಾವು ಸಕ್ಸಸ್ಫುಲ್ ಆಗಿರ್ಬೇಕು, ನಮ್ಮ ಫ್ಯಾಮಿಲಿ ಜೊತೆ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅನ್ನೋರು ಪ್ರತಿಯೊಬ್ಬರು ಅವರ ಗ್ರಹಗಳ ಅನುಸಾರವಾಗಿ ಎಲ್ಲಿದೆ ನಮ್ಮ ಡಿಗ್ರಿ ವೈಸ್ ಅಂತ ನಾವು ನೋಡ್ತೀವಿ. ಜಾತಕದಲ್ಲಿ 2ನೇ ಮನೆ ಅಂದ್ರೆ ಡಿಗ್ರಿ ವೈಸ್ ಅಲ್ಲಿ ಅಲ್ಲೇ ಇರ್ಬೇಕದು. ಅಂತ ಗ್ರಹಗಳಿಗೆ ಮಾತ್ರ ನಾವು ಉಂಗುರ ರುದ್ರಾಕ್ಷಿ ಮಂತ್ರಪಟ್ಟಣೆ ಮತ್ತೆ ಕ್ರಿಸ್ಟಲ್ಸ್ ಹಾಕೊಳ್ಳೋದ್ರಿಂದನೂ ಕೂಡ ಬೆನಿಫಿಟ್ಸ್ ತಗೊಳ್ತಾ ಹೋಗ್ತಾರೆ. ಇದು ನಾನು ಆಗ್ಲೇ ಹೇಳ್ದಂಗೆ ಬರೀ ಮ್ಯಾಚ್ ಮೇಕಿಂಗ್ ಮಾಡೋದಕ್ಕಿಂತ ಅವರ ಪರ್ಸನಲ್ ಆರೋಸ್ಕೋಪ್ ನಾವು ಒಂದ್ಸಲ ಚೆಕ್ ಮಾಡ್ಕೊಂಡ್ರೆ ಅವರ ಯಾವ ರೀತಿ ಬಿಹೇವಿಯರ್ ಅನ್ನೋದು ಗೊತ್ತಾಗುತ್ತೆ. ಎಷ್ಟೊಂದು ಜನ ಹೆಂಗಸರ ಫೋನ್ ಮಾಡ್ತಾರೆ, ಸರ್ ನಮ್ಮ ಗಂಡಂದು ತುಂಬಾ ಕೋಪ ಮಾಡ್ಕೊಳ್ತಾರೆ ಅಂತ. ನೋಡಿದ್ರೆ ಹೆಂಗಸರು ಜಾತಕದಲ್ಲೇ ಕಾಂಬಿನೇಷನ್ ಅಲ್ಲಿ 1 6 10 ಇರುತ್ತೆ, ಅವರೇ ಸಮಸ್ಯೆ ಮಾಡ್ತಿರ್ತಾರೆ. ನಾನು ಹೇಳ್ತೀನಮ್ಮ ನೀವೇ ಸಮಸ್ಯೆ ಅಂದ್ರೆ ಹೌದು ಸರ್ ಹೌದು, ನಾನು ಸ್ವಲ್ಪ ನನಗೂ ಈಗೋ ಕ್ಲಾಶ್ ಆಗುತ್ತೆ, ನಾನು ಜಗಳ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಕಾಂಬಿನೇಷನ್ ಯಾರಿಗೂ ಬಿಡಲ್ಲ. ಇಲ್ಲಿ ಹೆಣ್ಮಕ್ಳು ಗಂಡು ಮಕ್ಳು ಅನ್ನೋದು ಕಾಂಬಿನೇಷನ್ಸ್ ಬರಲ್ಲ. ಯಾರಿಗೆ ಜಾತಕದಲ್ಲಿ ಈ ಕಾಂಬಿನೇಷನ್ಸ್ ಇರ್ತಾರೆ ಅವ್ರಿಗೆ ಈಗೋ ಇರುತ್ತೆ. ಯಾವಾಗ ನೀವು ಈಗೋವನ್ನ ಒಂದು ಸೈಡ್ಗೆ ಇಡ್ತೀರಾ, ನಿಮ್ದು ಮ್ಯಾರೇಜ್ ಲೈಫ್ ತುಂಬಾ ಸರಾಗವಾಗಿ ಈಸಿಯಾಗಿ ಹೋಗುತ್ತೆ. ಇದೆ ಪ್ರತಿಯೊಂದು ವಿಚಾರಕ್ಕೂ ನೀವು ಕಿತ್ತಾಟ ಆಗ್ತಾನೆ ಇರುತ್ತೆ. ಮತ್ತೆ ಈ ಕಾಂಬಿನೇಷನ್ಸ್ ಇರೋರಿಗೆ ಫಸ್ಟ್ ಬರುವಂಥದ್ದೇ ಮೈಂಡಲ್ಲಿ ಡೈವರ್ಸ್ ತಗೊಬಿಡೋಣ ಅಂತ. ಆಕ್ಚುಲಿ ಡೈವರ್ಸ್ ಕಾಂಬಿನೇಷನ್ನೇ 1 6 10 ಇದು ಡೈವರ್ಸ್ ಕಾಂಬಿನೇಷನ್. ಸೊ ಈ ಕಾಂಬಿನೇಷನ್ಸ್ ಇರೋರೆಲ್ಲ ಡೈವರ್ಸ್ ತಗೋಬೇಕಾ? ಖಂಡಿತ ಇಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ ಇದ್ರ ಜೊತೆ 1 6 10 ಜೊತೆ ಈ ಪ್ಲಾನೆಟ್ಸ್ ಏನಾದ್ರು ಆಡ್ ಆದ್ರೆ 2ನೇ ಮನೆ 7 9 11ನೇ ಮನೆ ಆಡ್ ಆಗಿ ಇಟ್ಟಾದ್ರೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. 1 6 10 ಕಾಂಬಿನೇಷನ್ಸ್ ಇದ್ರೂ ಅದ್ರ ಜೊತೆ ನಕ್ಷತ್ರದಲ್ಲೋ ಉಪನಕ್ಷತ್ರದಲ್ಲೂ ಬಂದಾಗ ಅವ್ರಿಗೆ ಡೈವರ್ಸ್ ಕಾಂಬಿನೇಷನ್ಸ್ ಇದ್ರೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಫ್ಯೂಚರ್ ಅಲ್ಲಿ ಎಲ್ಲ ಬರೋದು ಈ ಕಾಂಬಿನೇಷನ್ಸ್. ಎಲ್ರಿಗೂ ಕೆಲಸ ಬೇಕು, ಮದುವೆನೂ ಆಗ್ಬೇಕು, ದುಡ್ಡು ಬರಬೇಕು. ಯಾಕಂದ್ರೆ ಇವೆಲ್ಲ ದುಡ್ಡಿನ ಮನೆ. 1 6 10 ಕಾಂಬಿನೇಷನ್ಸ್ ಎಲ್ಲ ದುಡ್ಡಿನ ಮನೆಗಳು. ಇದು ಬರಬೇಕು ಅಂದ್ರೆ ಆಗಲ್ಲ. ನಾವು ಹೆಂಗೆ ನಾವು ಫ್ಯಾಮಿಲಿನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಈ ಗ್ರಹಗಳು ನಿಶ್ಚಯ ಮಾಡುತ್ತೆ. ನೀವು ಯಾವ ರೀತಿ ಮಂತ್ರಪಠಣೆಗಳು ಮಾಡ್ತೀರಾ, ನೀವು ಯಾವ ಗ್ರಹಗಳಿಗೆ ನೀವು ಆಕ್ಟಿವೇಟ್ ಮಾಡ್ಕೊಳ್ತೀರಾ, ಉಂಗುರ ರುದ್ರಾಕ್ಷಿ ಮಂತ್ರಪಠಣೆ ಮಾಡ್ತೀರಾ, ಅದ್ರ ಮೇಲೆ ನಿಮ್ಮ ಲೈಫು
ಡಿಪೆಂಡ್ ಆಗಿರುತ್ತೆ. ಈ ಕಾಂಬಿನೇಷನ್ಸ್ ಬಂದವ್ರಿಗೆ ಈಗೋ ಬಂದ ತಕ್ಷಣ ಫಸ್ಟ್ ಮೈಂಡ್ ಬರುವಂಥದ್ದೇ ನಾನು ಇನ್ನೊಂದು ಡೈವರ್ಸ್ ಆಗಿ ಇನ್ನೊಂದು ಮದುವೆ ಆಗ್ಬೋದಾ ಅಂತ. 9ನೇ ಮನೆ ಇನ್ನೊಂದು ಮದುವೆ ತೋರಿಸ್ಕೊಡುತ್ತೆ ನಿಮಗೆ. ಈ 9ನೇ ಮನೆ ಮತ್ತು 11ನೇ ಮನೆ ನಿಮಗೆ ಸೆಕೆಂಡ್ ಮ್ಯಾರೇಜ್ಗೆ ಇದೆಯಾ ಇಲ್ಲೋ ಅಂತ ಇಂಡಿಕೇಟ್ ಆಗುತ್ತೆ. ಹಂಗನ್ಬಿಟ್ಟು ಎಲ್ರಿಗೂ ಸೆಕೆಂಡ್ ಮ್ಯಾರೇಜ್ಗೆ ನಾನು ರೆಫರ್ ಮಾಡಲ್ಲ. ನಿಮ್ಮ ಕಾಂಬಿನೇಷನ್ಸ್ ಅಲ್ಲಿ ಈ ಗ್ರಹಗಳಿದೆ ಫಸ್ಟ್ ಪರಿಹಾರ ಮಾಡ್ಕೊಳ್ಳಿ, ನಿಮ್ಮ ಈಗೋ ಕಂಟ್ರೋಲ್ ಮಾಡ್ಕೊಳ್ಳಿ, ನಂತರ ಸೆಕೆಂಡ್ ಮ್ಯಾರೇಜ್ ಅನ್ನುವಂಥದ್ದು. ಯಾಕಂದ್ರೆ 9ನೇ ಮನೆ 11ನೇ ಮನೆ ಈಗ ಎಷ್ಟೊಂದು ಜನ ಏನ್ ಮಾಡ್ಕೊಂಡಿರ್ತಾರೆ ಅಂದ್ರೆ, ಈಗ ಮಿಥುನ ರಾಶಿ ಆಗಿರ್ಬೋದು, ಕನ್ಯಾ ರಾಶಿ, ಧನು ರಾಶಿ, ಮೀನ ರಾಶಿ ಇಂಥವ್ರಿಗೆ ನಿಮ್ಗೆ ಎರಡು ಮದುವೆ ಅಂತ ಹೇಳ್ಬಿಡ್ತಾರೆ. ದ್ವಿಸ್ವಭಾವ ರಾಶಿಗಳು ನಿಮ್ಗೆ 2 ಮದುವೆ ಅಂತ ಹೇಳ್ತಾರೆ. ಆ ರೀತಿ ಏನಿಲ್ಲ, ಜಾತಕದಲ್ಲಿ ಆಗ್ಲೇಬೇಕು ಅನ್ನೋದು ಯಾವುದೇ ರೀತಿಯ ಕಾನ್ಸೆಪ್ಟ್ ಇಲ್ಲ. ನೀವು 2 ಮದುವೆ ಆಗ್ತಿರೋ ಇಲ್ಲ 10 ಮದುವೆ ಆಗ್ತಿರೋ ಅದು ನಿಮ್ಮ ಇಷ್ಟ, ನಿಮ್ಮ ಒಂದು ಪರ್ಸನಲ್ ಇದ್ರ ಮೇಲೆ ಹೋಗುತ್ತೆ ಅದು, ನಾನು ಎಷ್ಟು ಮದುವೆ ಆಗಬೇಕು ಅನ್ನೋದು. ಬಟ್ ನೀವು ಆಗಿರುವಂಥ ಒಂದು ಮದುವೆಗೆ ಅದು ಚೆನ್ನಾಗಿ ನಮ್ಮ ಲೈಫ್ ಲೀಡ್ ಮಾಡಬೇಕು ಅಂದರೆ ಈಗೋ ಇದ್ರೂ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ದಾನ ಮಾಡಿ, ಯಾವ ಗ್ರಹಗಳು ಈಗೋ ಇದೆ ಮತ್ತು ನಮ್ಮ ಮದುವೆ ಜೀವನ ಒಳ್ಳೆ ರೀತಿ ಸಂಸಾರ ತೊಗೊಂಡು ಹೋಗ್ಬೇಕು ಅನ್ನೋ ಗ್ರಹಗಳಿಗೆ ನೀವು ಮಂತ್ರ ಪಠನೆ ಮಾಡಿಕೊಂಡ್ರೆ ಸಾಕು. ಮನೆಗಳಲ್ಲಿ ನೀವು ಹ್ಯಾಪಿ ಮ್ಯಾರೇಜ್ ಲೈಫ್ನ ಲೀಡ್ ಮಾಡ್ಬೋದು. ಇಲ್ಲ ಅಂದರೆ ಈ ಗ್ರಹಗಳು ಪ್ರತಿಯೊಂದು ವಿಚಾರದಲ್ಲೂ ಕಿರಿಕಿರಿ ಆಗ್ತಾ ಇರುವಂಥದ್ದು, ಅತ್ತೆ ಸೊಸೆ ಇರ್ಬೋದು, ನಾದ್ನಿ ಇರ್ಬೋದು, ಮಾವ ಇರ್ಬೋದು, ಏನಾದರೂ ಒಂದು ಕಿರಿಕಿರಿ ಆಗ್ತಾ ಇರುತ್ತೆ. ನೀವು ಸುಮ್ಮನೆ ಸೈಲೆಂಟ್ ಆಗಿದ್ರೂ ನಿಮಗೆ ಹುಡುಕೊಂಬಂದು ಜಗಳ ಮಾಡುವಂಥದ್ದು ಕೂಡ ಆಗುತ್ತೆ ಮನೆಗಳಲ್ಲಿ. ಅದೇ ಆಫೀಸಲ್ಲಿ ನೀವು ಬಾಸ್ ಆಗಿರ್ತೀರ, ಯಾರೋ 1, 6, 10, 11 ಕಾಂಬಿನೇಷನ್ಸ್ ಇರುತ್ತೆ, ನೀವೇ ಬಾಸು, ನಿಮ್ಮ ಕಂಡ್ರೆ ಎದುರ್ಕೊಳ್ತಾರೆ ಎಲ್ಲ. ಮನೆಗಳಲ್ಲಿ ನಿಮ್ದು ಏನಿರುತ್ತೆ ಆಫೀಸಲ್ಲಿ ನಿಮ್ಮದು ನೇಮ್ ಫೇಮು ಮನೆಗಳಲ್ಲಿ ಅಷ್ಟು ಮಾಡೋಕ್ಕೆ ಬಿಡಲ್ಲ. ಯಾರು ಒಬ್ರು ಕಾಲು ಕರ್ಕೊಂಡು ಜಗಳಕ್ಕೆ ಬಂದು ನಿಮ್ದು ಈ ನೇಮ್ನ ಕೆಡಿಸ್ಬೇಕು ಅನ್ನೋದು ಮಾಡ್ತಿರ್ತಾರೆ. ಅಂಥ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಸಮಾಧಾನ, ನಿಮ್ಮ ಶಾಂತಿವಾಗಿ ಇದ್ರೇನೆ ಇದಕ್ಕೆ ಒಂದು ಪರಿಹಾರ. ಅದಕ್ಕೆ ಯಾವ ಗ್ರಹ ಇದೆ, 10ನೇ ಮನೇಲಿ ಯಾವುದೇ ಗ್ರಹ ಇರ್ಬೋದು, ರಾಹು ಇರ್ಬೋದು, ಕೇತು, ಶನಿ, ಯಾವ ಗ್ರಹ, ಅಂಥ ಗ್ರಹಗಳಿಗೆ ನೀವು ಉಂಗುರ ರುದ್ರಾಕ್ಷ ಹಾಕೊಳ್ಬಾರ್ದು. ಅಂಥ ಗ್ರಹಗಳಿಗೆ ನೀವು ದಾನ ಮಾಡಬೇಕಾಗುತ್ತೆ. ಇಲ್ಲಿ ನೆಗೆಟಿವ್ ಏನಪ್ಪ ಅಂದರೆ, ಯಾವುದು ನೆಗೆಟಿವ್ ಇದೆ ಅದಕ್ಕೆ ಎಷ್ಟೊಂದು ಜನ ಉಂಗುರ ರುದ್ರಾಕ್ಷ ಹಾಕೋಗ್ಬಿಡ್ತಾರೆ. ಯಾವ ಗ್ರಹ ನಮಗೆ ನೆಗೆಟಿವ್ ಆಗಿ ವರ್ಕ್ ಮಾಡ್ತಾ ಇದೆ ಅಂಥ ಗ್ರಹಗಳಿಗೆ ನಾವು ದಾನ ಮಾಡಬೇಕಾಗುತ್ತೆ. ಪಾಸಿಟಿವ್ ಇರುವಂಥ ಗ್ರಹಗಳು 2ನೇ ಮನೆ 7, 9, 11ನೇ ಮನೆ ಯಾವ ಗ್ರಹ ಇದೆ ಆ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಉಂಗುರ ರುದ್ರಾಕ್ಷ ಹಾಕೊಂಡ್ರೆ ಎಲ್ಲ ರೀತಿ ಬೆನಿಫಿಟ್ ಸಿಗುತ್ತೆ ನಿಮಗೆ. ಒಂದು ಹೆಲ್ತ್ ಇಶ್ಯೂಸ್ ಇರ್ಬೋದು, ಒಂದು ಫ್ಯಾಮಿಲಿ ಇಶ್ಯೂಸು, ಒಂದು ಮಕ್ಕಳು ಆಗ್ತಿಲ್ಲ, ಒಂದು ಮದುವೆ ಆಗ್ತಿಲ್ಲ, ಯಾವ ಗ್ರಹ 11ನೇ ಮನೆ ಇದೆ ಅಂಥ ಗ್ರಹಗಳಿಗೆ ನೀವು ಉಂಗುರ ರುದ್ರಾಕ್ಷಿ ಮತ್ತು ಮಂತ್ರ ಪಠನೆ ಮಾಡೋದ್ರಿಂದ ನಿಮ್ಗೆ ಎಲ್ಲ ಥರನೂ ಬೆನಿಫಿಟ್ಸು ಸಿಗ್ತಾ ಹೋಗುತ್ತೆ. ಇವತ್ತಿನ ಕಾಲದಲ್ಲಿ ಫಸ್ಟ್ ನಾವು ನೋಡುವಂಥದ್ದೇ ಮದುವೆ ವಿಭಾಗ. ಅದೊಂದೇ ನಮ್ಮದು ಕ್ವಶನ್ ಇರುವಂಥದ್ದು, ಮದುವೆಯ ಲೈಫ್ ಹೆಂಗಿರುತ್ತೆ ಅನ್ನೋದು ಅವರ ಹಾರೋಸ್ಕೋಪ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬರೀ ನೀವು 18 ಬಂತು ಅನ್ನೋದ್ರ ಮೇಲೆ ನಾವು ಡಿಪೆಂಡ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈ ಕಲಿಯುಗದಲ್ಲಿ 18 33 ಬಂದಿದೆ ಸರ್ ಆದರೂ ಡೈವರ್ಸ್ ಆಗಿದೆ ಅಂದರೆ ಪರ್ಸ್ನಲ್ ಹಾರೋಸ್ಕೋಪ್ ಮೇಲೆ ಹೋಗುತ್ತೆ. ಏನ್ರಿ ಅಸ್ಟ್ರಾಲಜರ್ ನೋಡ್ತೀರಾ ನೀವು, ಅವ್ರಿಗೆ 36ಕ್ಕೆ 33 ಬಂದಿದೆ ಆದ್ರೂ ಅವ್ರದ್ದು ಕಿತ್ತೋಗಿದೆ, ಎಲ್ಲಿದೆ ಜ್ಯೋತಿಷ್ಯ ಅಂತೆಲ್ಲ ಕೇಳ್ತಾರೆ. ಜ್ಯೋತಿಷ್ಯ ಅನ್ನೋದು 100% ಆಕ್ಯುರೇಟ್ ಆಗಿ ವರ್ಕ್ ಮಾಡುತ್ತೆ. ಅದು ಯಾವ ರೀತಿ ನಾವು ಉಪಯೋಗಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವರ ಪರ್ಸನಲ್ ಹಾರೋಸ್ಕೋಪಲ್ಲಿ ಈ ರೀತಿ ಕಾಂಬಿನೇಷನ್ಸ್ ಇದ್ರೆ ಆ ಭಗವಂತನೂ ಕೂಡ ತಡೆಯೋಕ್ಕಾಗಲ್ಲ. ಅವರ ಈಗೋ ಅವರ ಇದನ್ನ ಅವ್ರು ತಿಳ್ಕೋಬೇಕು. ಯಾರು ಈಗ ಗಂಡ ಫೋನ್ ಮಾಡಿ ಕೇಳ್ತಾರೆ ನಂದು ಇದು ಮನೇಲಿ ಕಿರಿಕಿರಿ ಆಗ್ತಿದೆ ಅಂತ, ಅವ್ನ ಕಾಂಬಿನೇಷನ್ಸ್ ಚೆನ್ನಾಗಿರುತ್ತೆ, ಹೆಂಡತಿದ್ ಪ್ರಾಬ್ಲಮ್ ಇರುತ್ತೆ. ಅಥವಾ ಹೆಂಡತಿ ಫೋನ್ ಮಾಡ್ತಾರೆ ಗಂಡನ ಕೇಳಲ್ಲ, ಕೇಳಿದ್ರೆ ಅವ್ರು ಪೂಜೆ ಮಾಡಲ್ಲ, ಅವರು ನಂಬಲ್ಲ ಅಂತಿರ್ತಾರೆ. ಎಲ್ಲಿ ತನಕ ಯಾರು ನಂಬಲ್ಲ ಕರೆಕ್ಟ್ ಇರುವಂಥ ಜ್ಯೋತಿಷನ, ಅವ್ರು ಅಲ್ಲಿ ತನಕನೂ ಸಫರ್ ಪಡ್ತಾನೆ ಇರ್ತಾರೆ ಲೈಫ್ ಲಾಂಗು. ಎಲ್ಲಿ ನಂಬ್ತೀರಾ, ಗಂಡ ಮತ್ತು ಹೆಂಡತಿ ಕನ್ಸಲ್ಟೇಷನ್ಸು ಇಬ್ರು ಚೆಕ್ ಮಾಡಿಸ್ಕೋಬೇಕು. ಯಾಕಂದರೆ ಪ್ರತಿಯೊಬ್ರು ನಮ್ಮ ಮೂಗ್ನೇರಕ್ಕೆ ನಾವು ಮಾತಾಡುವಂಥದ್ದು, ನಾನು ಕರೆಕ್ಟ್ ಆಗಿದ್ದೀನಿ ಅಂತ. ಇಬ್ರದ್ದು ಚೆಕ್ ಮಾಡಿದಾಗಲೇ ಗೊತ್ತಾಗುವಂಥದ್ದು ನಿಮ್ಮದು 6ನೇ ಮನೆ ಇಟ್ಟಾಗಿದೆಯಾ, 10ನೇ, ಯಾರು ಈಗೋ ಅನ್ನೋದು ಗೊತ್ತಾಗುತ್ತೆ. ಫಸ್ಟ್ ಬೇಸಿಕ್ ಆಗಿ ಈಗೋಯಿಂದಾನೇ ಎಲ್ಲ ಪ್ರಾಬ್ಲಮ್ಸು ನಮ್ಮ ದೇಶದಲ್ಲಿ ಬರುವಂಥದ್ದು. ಒಂದು ದೇಶದ ಇನ್ನೊಂದು ದೇಶದಲ್ಲಿ ಒಡೆದಾಟ ಇರ್ಬೋದು, ಕಿತ್ತಾಟ ಇರ್ಬೋದು, ಪ್ರತಿಯೊಂದು ವಿಚಾರಕ್ಕೂ ಈಗೋನೇ ಮೇನ್ ಕಾರಣ. ಈ ಡೈವರ್ಸ್ ಇನ್ನೊಂದು ಮುಖಾನೇ ಈಗೋ. ಡೈವರ್ಸ್ ಅಂದ್ರೂ ಒಂದೇ, ಈಗೋ ಅಂದ್ರೂ ಒಂದೇ. ಯಾವಾಗ ನಾವು ಈಗೋವನ್ನು ಕಡಿಮೆ ಮಾಡ್ಕೊಳ್ತೀವಿ ನಾವು ಹ್ಯಾಪಿ ಮ್ಯಾರೇಜ್ ಲೈಫ್ ಇರೋಕ್ಕೆ ಸಾಧ್ಯ. ಅದ್ರ ಜೊತೆಗೆ ಮಂತ್ರ ಪಠನೆ ಮಾಡಿದ್ರೂ ಕೂಡ
ತುಂಬ ಎಕ್ಸಲೆಂಟ್ ಆಗಿರುತ್ತೆ. ಅದ್ರ ಜೊತೆ ಉಂಗುರ ರುದ್ರಾಕ್ಷ ಹಾಕೊಂಡ್ರು ಕೂಡ ತುಂಬ ಎಕ್ಸಲೆಂಟ್ ಆಗಿ ವರ್ಕ್ ಮಾಡುತ್ತೆ. ಇಲ್ಲ ಹೋಮ ಮಾಡಿಸ್ಬಿಡ್ತೀವಿ ಸರ್, ಅಷ್ಟು ದುಡ್ಡು ಖರ್ಚು ಮಾಡಿದೆ, ನನ್ನ ಲೈಫಲ್ಲಿ ಇಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ, ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ, ಅದೆಲ್ಲ ನಿಮಗೆ ಪುಣ್ಯ ಸಿಗುತ್ತೆ. ಫ್ಯೂಚರಲ್ಲಿ ನಮ್ಮ ಬಾಡಿನ ಹಾರನ ಕ್ಲೀನ್ ಮಾಡುತ್ತೆ, ನೆಗೆಟಿವ್ ಇರುವಂಥ ಎನರ್ಜೀಸ್ನ ಕ್ಲೀನ್ ಮಾಡಿ ಪಾಸಿಟಿವ್ ಬರುತ್ತೆ. ಬಟ್ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಬೇಕು ಅಂದರೆ ನಿಮ್ಮ ಜಾತಕವನ್ನು ನೀವು ಕರೆಕ್ಷನ್ಸ್ ಮಾಡ್ಕೊಳ್ಬೇಕು. ಎಸ್ಪೆಷಲಿ ಮದುವೆಯ ವಿಚಾರವಾಗಿ ಎಲ್ಲರ ಮನೇಲೂ ಒಂದು ಸಣ್ಣ ಪುಟ್ಟ ಕಿರಿಕಿರಿ ಇದ್ದೇ ಇರುತ್ತೆ. ಬಟ್ ಯಾರಿಗೆ ಮೇಜರ್ ಆಗಿ ಹುಡುಗನಿಗೂ ಇದೇ ಕಾಂಬಿನೇಷನು, ಹುಡುಗಿಗೂ ಇದೇ ಕಾಂಬಿನೇಷನ್ಸ್ ಇದ್ದಾಗ ಕಿರಿಕಿರಿ ಅಂತೂ ಇದ್ದಿದೆ. ಬಟ್ ನ್ಯೂಟ್ರಲ್ ಮಾಡ್ಕೊಳ್ಳುವಂಥದ್ದು ಈ ಕಾಂಬಿನೇಷನ್ಸ್ 2, 7, 9, 11 ಕಾಂಬಿನೇಷನ್ಸ್ಗೆ ನ್ಯೂಟ್ರಲ್ ಮಾಡಿಕೊಂಡು ನಾವು ಅತಿ ಹೆಚ್ಚು ಮಂತ್ರ ಪಠನೆ ಮಾಡಿದ್ರೆ ಸಾಕು. ಇದಿಷ್ಟು ವಿಚಾರ. ಮದುವೆ ಡೇಟ್ನ ನಾವು ತಲೆ ಕೆಡಿಸ್ಕೊಂಡು ಮದುವೆ ವರನ ನಾವು ತುಂಬ ಹುಡುಕ್ತಾ ಇರ್ತೀವಿ, ವರ ಮತ್ತು ವಧುನ ಯಾವಾಗ ಮದುವೆ ಆಗುತ್ತೆ ಯಾವಾಗ ಅಂತ. ಮದುವೆ ಜೀವನವನ್ನು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ, ಹೆಂಗಿರ್ತಾರೆ ಅವರು ಫ್ಯೂಚರಲ್ಲಿ, ನಮ್ಮ ಮದುವೆ ಆಗುವಂಥ ಪಾರ್ಟ್ನರ್ ಅವ್ರದ್ದು ಬಿಹೇವಿಯರ್ ಹೆಂಗಿರುತ್ತೆ, ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಹೆಂಗಿರುತ್ತೆ, ಅದನ್ನು ತಿಳ್ಕೊಂಡು ನಾವು ಹೆಜ್ಜೆ ಇಡೋದ್ರಿಂದ ತುಂಬ ಉಪಯೋಗ ಆಗುತ್ತೆ. ಇದಿಷ್ಟು ಮ್ಯಾರೇಜ್ ಲೈಫ್, ಮದುವೆ ಜೀವನದ ಬಗ್ಗೆ. ಯಾರು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವತ್ತೇ ಮಾಡ್ಕೊಳ್ಳಿ. ನಾನು ಹಾಕುವಂಥ ವೀಡಿಯೋಸ್ ನಿಮ್ಗೆ ರೀಚ್ ಆಗುತ್ತೆ. ಮತ್ತು ನನ್ನ ಚಾನಲಲ್ಲಿ ಏನು ಬೇಕು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಅಷ್ಟು ಮಾತ್ರ ಅಪ್ಲೋಡ್ ಮಾಡ್ತಿರ್ತೀನಿ. ಇನ್ನು ದೋಷ, ಕಾಟ, ಸಾಡೆ ಸಾತಿ, ಕುಜ ದೋಷ ಎಲ್ಲ ಇದ್ರಲ್ಲಿ ಬಂದ್ಬಿಡುತ್ತೆ ನಿಮಗೆ. ಬಟ್ ಅದೆಲ್ಲ ಯಾವುದು ವರ್ಕ್ ಆಗಲ್ಲ. ನಿಮ್ಮ ದಶಾಭುಕ್ತಿಗಳಲ್ಲಿ ಏನಿರುತ್ತೆ, ಕಾಂಬಿನೇಷನ್ಸಲ್ಲಿ ನಿಮ್ಗೆ ಏನು ನಡೀತಾ ಇದೆ, ಮತ್ತು ಇಟ್ ಥಿಯರಿ ಅಂತ ನಾವು ನೋಡ್ತೀವಿ. 10ನೇ ಮನೆ ಇಟ್ಟಾಗಿದೆಯಾ, 6ನೇ ಮನೆ ಇಟ್ಟಾಗಿದೆಯಾ, 1ನೇ ಮನೆ ಇಟ್ಟಾಗಿದೆ, ಅದು ಡಿಗ್ರಿ ವೈಸಲ್ಲಿ ಇಟ್ಟಾಗಿದೆಯಾ ಅನ್ನೋದು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು.